ಗಾಯ್ಸ್ ಈಗ ರಿಯಲಿ ವೆಜ್ ಪಲಾವ್ನ ಯಾವ ನೋಡಿ ಎಲ್ಲ ಈಗ ಈ ಥರ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಹರಿಯಾಲಿ ವೆಜ್ ಪಲಾವ್. ಮದುವೆ ಮನೇಲಿ ಮಾಡ್ತಾರಲ್ಲ ಆ ಥರ ಒಂದು ವಿಭಿನ್ನವಾದಂತಹ ವೆಜ್ ಪಲಾವ್. ಇದು ಯಾವುದೇ ಒಂದು ಫಂಕ್ಷನು ಸಮಾರಂಭಗಳಲ್ಲಿ ನೀವು ಮಾಡ್ಕೊಳ್ಳಿ, ಒಳ್ಳೆ ಸಾಕಾಗಿ ಟೇಸ್ಟಾಗಿರುತ್ತೆ. ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ, ಯಾವ ಥರ ಅಂತೇಳಿ ಎಲ್ಲದನ್ನೂ ಹೇಳ್ತೀನಿ. ನೀವು ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹೋಗೋಣ ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಗಾಯ್ಸ್ ಈಗ ರಿಯಲಿ ವೆಜ್ ಪಲಾವ್ಗೆ ಏನೇನು ಪೇಸ್ಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ಎಸಳು, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಪುದೀನ, ಮತ್ತು ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದು ನಮ್ಮ ರಿಯಲಿ ವೆಜ್ ಪಲಾವ್ಗೆ ಪೇಸ್ಟ್. ಇದು ಈ ಥರ ಮಾಡ್ಕೊಳ್ಳಿ. ನಾನೇನು ಮೊಸರು ಹಾಕಿಲ್ಲ, ಆಮೇಲೆ ಹಾಕ್ಕೊತೀನಿ, ನೀವು ಮೊಸರು ಹಾಕ್ಕೊಳ್ಳಿ. ಗಾಯ್ಸ್ ಈಗ ರಿಯಲಿ ವೆಜ್ ಪಲಾವ್ನ ಯಾವ ಥರ ಮಾಡೋದು, ಹೇಗೆ ಏನೇನು ಮೊದಲು ಪ್ರೊಸೆಸಿಂಗ್ ಏನೇನು ಅಂತ ತೋರಿಸ್ತೀನಿ ಬನ್ನಿ. ಮೊದಲು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮ್ ಇಟ್ಕೊಂಡು ನಾನು ನಮ್ಮ ಪಾತ್ರೆನ ಇದ್ರ ಮೇಲೆ ಇಡ್ತೀನಿ. ಎಣ್ಣೆ ಕಾಯಕ್ಕೆ ಹಾಕೋಣ. ಇದಕ್ಕೆ ಎಷ್ಟು ಬೇಕು, ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು, ನಾನು ಎಣ್ಣೆ ಯೂಸ್ ಮಾಡ್ತೀನಿ. ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಳ್ಳಿ. ಈಗ ಎಣ್ಣೆ ಕಾಯ್ಬೇಕಿದ್ದು, ಕಾಯಲಿ ಒಂದು ಸ್ವಲ್ಪ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು ಚಕ್ಕಿ, ಏಲಕ್ಕಿ, ಲವಂಗ ಮತ್ತು ಕಸ್ತೂರಿ ಮೆಂತೆ, 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕೊಳ್ಳೋಣ. ನೋಡಿ ಈ ಥರ ಎಣ್ಣೆ ಕಾದ್ಮೇಲೆ ಹಾಕೋಬೇಕಲ್ಲ. ನೀಟಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ತಿರುಗಿಸ್ಕೊಳ್ಳಿ. ಯಾವಾಗಲೂ ಒಗ್ಗರಣೆನ ಲೋ ಫ್ಲೇಮಲ್ಲೇ ಹಾಕೋಬೇಕು, ಯಾಕಂದರೆ ಸೀದೋಗ್ಬಿಟ್ರೆ ಸ್ಮೆಲ್ಲು ತಿನ್ನೋದಕ್ಕಾಗಲ್ಲ. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈಗ ಫ್ರೈ ಆಯಿತು. ಇದಕ್ಕೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಸ್ಲೈಸ್ ಕಟ್ ಮಾಡ್ಕೊಂಡಿರೋ ಒಂದೇ ಒಂದು ಚಿಕ್ಕದಾದ ಈರುಳ್ಳಿ ನೋಡಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಕ್ಯಾರೆಟು ಒಂದು ಚಿಕ್ಕದು, ಒಂದು 5 ಬೀನ್ಸು ಮತ್ತು ಸ್ವಲ್ಪ ಒಂದು ಆಲೂಗಡ್ಡೆನ ಈ ಥರ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದ ಕಡ್ಡಿ ಟೈಪು. ಇದನ್ನು ಮೊದಲು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಮುಂಚೆನೇ ಎಣ್ಣೆಗೆ ಹಾಕ್ತೀನಿ, ನೀರಲ್ಲಿ ಹಾಕಿದರೆ ಎಲ್ಲ ಫುಲ್ಲು ಮೆತ್ತಗಾಗ್ಬಿಡ್ತಾವೆ. ಈ ಥರ ಎಣ್ಣೆಲಿ ಹಾಕಿ ಮೊದಲು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಪಲಾವಲ್ಲಿ ಇದೇ ಥರನೇ ಶೇಪಲ್ಲಿ ಸಿಗ್ತಾವೆ, ಇಲ್ಲಾಂದರೆ ಚಪಾತಿ ಆಗಲ್ಲ. ನೋಡಿ ಈ ಥರ. ಈಗ ಆವಾಗಲೇ ಫ್ರೈ ಮಾಡೋಕೆ ಹಾಕಿದ್ದೆಲ್ಲ ಈಗ ಫ್ರೈ ಆಗಿದೆ. ಈಗ ಮತ್ತೆ ಇದಕ್ಕೆ ಏನು ಸೇರಿಸೋದು ಅಂತ ಹೇಳ್ತೀನಿ ನೋಡಿ. ಈಗ ಆವಾಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ನಾನು, ಅದನ್ನು ಸೇರಿಸೋಣ ಇದಕ್ಕೆ. ನೋಡಿ ಇದಕ್ಕೆ ಮೊಸರು ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಆ ಮೊಸರು ಎಲ್ಲದನ್ನ ಹಾಕ್ಕೊಂಡಿದ್ದೀನಿ, ಸೇರಿಸೋಣ. ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳೋಣ. ನಾವು ಎಷ್ಟು ರೈಸ್ ಮಾಡ್ತೀವೋ ಅದಕ್ಕೆ ಅನುಗುಣವಾಗಿ ನೀರು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಈಗ ನಾನು ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಬೇಯಲಿ. ನೋಡಿ ಎಲ್ಲ ಹಸಿ ವಾಸನೆ ಹೋಗ್ಬೇಕಿದು. ಒಂದು 5 ನಿಮಿಷ ಬೇಯಲಿ. ಇದಕ್ಕೆ ಆಮೇಲೆ ಏನೇನು ಸೇರಿಸ್ಬೇಕಂತ ಹೇಳ್ತೀನಿ. ಗುಂಡ
ಇವಾಗ ಎಲ್ಲರೂ ಅನ್ನ ಮಾಡ್ಬೇಕಾದ್ರೆ ಒಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ, ಫುಲ್ ಮುದ್ದೆ ಥರ ಮಾಡ್ತಾರೆ, ಮತ್ತೆ ಉದ್ರುದ್ರಾಗಿ ಮಾಡಕ್ ಬರಲ್ಲ. ಅದನ್ನ ಯಾವ ಥರ ಮಾಡೋದಂತ ಹೇಳ್ತೀಯಾ? ಏನಿಲ್ಲ, ಜಸ್ಟ್ ಸಿಂಪಲ್. ನೀವು ಅನ್ನ ಮಾಡಕ ಇಡ್ತಿರಲ್ಲ, ಒಲ ಮೇಲೆ ಸ್ವಲ್ಪ ಇಡ್ಬೇಕಾದ್ರೆ ಅಕ್ಕಿ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಒಂದು 2-3 ಹನಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದು ಮಾಡಿದರೆ ರೈಸ್ ಮುದ್ದೆ ಆಗಲ್ಲ. ಉದ್ರು ಒಳ್ಳೆ ಹೂವು ಆ ಥರ ಬಿಡಿ 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 ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಕೆಲವರು ಮುದ್ದೆ ಥರ ಇದ್ದರೆ ತಿನ್ನೋಕೆ ಇಷ್ಟಪಡ್ತಾರೆ, ಕೆಲವರು ಉದುರು ಇಷ್ಟಪಡ್ತಾರೆ. ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಫಾಲೋ ಮಾಡ್ಕೊಳ್ರಿ ಈ ಟಿಪ್ಸ್ನ. ಒಳ್ಳೆ ಚೆನ್ನಾಗಿ ರೈಸ್ ಮಾಡ್ತೀರಾ. ನೋಡಿ, ಈಗ ನಾನು 1.5 ಲೋಟ ಯೂಸ್ ಮಾಡ್ತೀನಿ. ಈಗ 3 ಲೋಟ ಹಾಕ್ಬೇಕು. ಆವಾಗಲೇ ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ. 1 2 ಆವಾಗಲೇ ಅರ್ಧ ಹಾಕ್ಕೊಂಡಿದ್ದೆಲ್ಲ, ಈಗ ಅರ್ಧ. 3 ಲೋಟ ನೀರು, 1.5 ಲೋಟ ಅಕ್ಕಿಗೆ 3 ಲೋಟ ನೀರು ಯೂಸ್ ಮಾಡ್ತೀನಿ ನಾನು. ಅಳತೆ ಕರೆಕ್ಟಾಗಿರ್ಬೇಕು, ಇಲ್ಲಾಂದರೆ ಇದಾಗುತ್ತೆ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸೋಣ. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಇದನ್ನ ಈಗ ಫ್ಲೇಮ್ ಜಾಸ್ತಿ ಮಾಡೋಣ, ಹೈ ಫ್ಲೇಮ್ ಮಾಡೋಣ ಇದನ್ನ. ಈಗ ಇದನ್ನ 5 ನಿಮಿಷ ಪ್ಲೇಟ್ನ ಮುಚ್ಚಿ ಕುದಿಯೋಕ್ಕೆ ಬಿಡೋಣ. ಈಗ ಅವಾಗಲೇ ನಾನು ಪಾತ್ರೆ ಮುಚ್ಚಿಟ್ಟಿದ್ನಲ್ಲ, ನೋಡಿ ಈ ಥರ ಕುದೀತಾ ಇದೆ. ಇವಾಗೆಲ್ಲ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು. 1.5 ಲೋಟ ಬಾಸ್ಮತಿ, ಅರ್ಧ ಲೋಟ, 1 ಲೋಟ ಜೀರೋ ಅಕ್ಕಿ. ಈಗ ಇದನ್ನು ನಮ್ಮ ಈ ಮಿಶ್ರಣ ಮಾಡಿಬಿಡೋಣ. ಇದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಅಕ್ಕಿ ಹಾಕಿ ನೀಟಾಗಿ ಒಂದ್ಸರಿ ಕೈ ಆಡಿಸಿ ಬಿಟ್ಬಿಡಿ, ಇಲ್ಲಾಂದ್ರೆ ಎಲ್ಲ ಅನ್ನ ಅಕ್ಕಿ ಹೊಡೆದು ಮುದ್ದೆ ಆಗಿಬಿಡುತ್ತೆ. ಒಂದು ಸ್ವಲ್ಪ ಕೈ ಆಡಿ ಬಿಡ್ಬೇಕಷ್ಟೇ. ಆಮೇಲೆ ಏನೇನು ಮಾಡೋದಂತ ಹೇಳ್ತೀನಿ. ಗುಂಡ, ಏನು ಸ್ಪೆಷಲ್ ಇವತ್ತು ಇದು ಈ ರೆಸಿಪಿ ಮಾಡ್ತಿದ್ದೀರಲ್ಲ? ಏನಿಲ್ಲ, ನಾನು ಹೇಳ್ತಿ ಯಾವಾಗಲೂ ಏನಾದರೂ ಒಂದು ಡಿಫ್ರೆಂಟಾಗಿ ತಿನ್ಬೇಕಂತ ಇಲ್ಲ. ಹಂಗಾಗಿ ಈ ಮದುವೆ ಫಂಕ್ಷನ್ಗಳಲ್ಲಿ ಮಾಡ್ತಕ್ಕಂಥ ಪಲಾವು, ಹರಿಯಾಲಿ ವೆಜಿಟೇಬಲ್ ಪಲಾವ್ನ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಹಂಗೆ ಅವಳಿಗೋಸ್ಕರ ಮಾಡ್ತಿದ್ದೀನಿ, ಏನಾದರೂ ಹೊಸದಾಗಿ ಮಾಡೋಣ ಅಂತೇಳಿ ಅಷ್ಟೇ. ಸ್ಪೆಷಲ್ ಅಂತ ಏನಿಲ್ಲ, ನಾನು ಹೆಂಡ್ತಿಗೋಸ್ಕರ ಮಾಡ್ತಿದ್ದೀನಿ. ನೋಡಿ, ಈಗ ಆವಾಗಲೇ ಅಕ್ಕಿ ಹಾಕಿ ಒಂದು 5 ನಿಮಿಷಕ್ಕೆ ಈ ಥರ ಕುದೀತಾ ಇದೆ. ಆವಾಗ ಇನ್ನೊಂದು ರೌಂಡು ನೀಟಾಗಿ ಮಿಕ್ಸ್ ಮಾಡಿ, ಏನೀಗ ಹೈ ಫ್ಲೇಮ್ ಇಟ್ಕೊಂಡಿದ್ವಲ್ಲ ನಾವು, ಅದನ್ನು ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಮಾಡಿಕೊಂಡು ಈಗ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಆಮೇಲೆ ಲಾಸ್ಟಿಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. 5 ನಿಮಿಷ ಈ ಥರ ಬೆಂದಾದ್ಮೇಲೆ ಎಲ್ಲದನ್ನ ನೀಟಾಗಿ ಈ ಥರ ಇದು ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇಲ್ಲಿ ಮೇಲೆ ಹಾಕ್ತೀನಿ, ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ನೀಟಾಗಿ ಪ್ಲೇಟ್ನ ಮುಚ್ಚಿ ಇದ್ರ ಮೇಲೆ ಏನಾದರೂ ಒಂದು ಬಾರದ ವಸ್ತು ಇಡಬೇಕು. ನಾನು ಒಂದು ಚಮ್ ನೀರು ಇಡ್ತೀನಿ. ಲೋ ಫ್ಲೇಮ್ ಇರಬೇಕು, ಮತ್ತು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀತೋಗ್ಬಿಡುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಬಿಡಿ, ದಮ್ ಹಾಕಿ ಆಮೇಲೆ ತೆಗೆದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆವಾಗಲೇ ದಮ್ ಕಟ್ಟಿದ್ವಲ್ಲ, ಈಗ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಪ್ಲೇಟ್ ತೆಗಿತೀನಿ. ನೋಡಿ, ಸ್ವಲ್ಪ ಕ್ಯಾಪ್ಸಿಕಮ್ಮು ಹೆಚ್ಚು ಹಾಕಿದ್ದೀನಿ ನಾನು. ಈಗ ಈ ಥರ ಆಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ ರೈಸ್, ಒಳ್ಳೆ ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದೇ ಥರ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ. ಇದೇ ತರಹದ ಒಳ್ಳೊಳ್ಳೆ ಡಿಶ್ ಬೇಕಂದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.